ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನಲ್ಲಿ ಇಲ್ಲಾಂದರೆ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಇನ್ಮುಂದೆ ಬರುವಂಥ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಸರ್ಕಾರದ ಕಡೆಯಿಂದ ಕೆಲವೊಂದು ಬದಲಾವಣೆಯನ್ನಾದರೆ ಮಾಡ್ತಿದ್ದಾರೆ. ಏನು ಬದಲಾವಣೆ ಮಾಡ್ತಿದ್ದಾರೆ ಏನು ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಮಹತ್ವದ ಬದಲಾವಣೆ ಆಗ್ತಾ ಇರುವಂಥದ್ದು. ಅದರಿಂದ ಈಗ ಮೊನ್ನೆ ಎಲ್ಲ ವಿಡಿಯೋ ಮಾಡಿ ತಿಳಿಸಿದಾಗ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೇಳ್ತಾನೆ ಇದ್ರು, ಇನ್ನು ಮುಂದೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತಾಲೂಕು ಪಂಚಾಯತ್ಗೆ ಹೋಗ್ಬಿಟ್ಟು ಏನಾದರೂ ಹಣ ಪಡಿಬೇಕಾ, ಇನ್ನು ಮುಂದೆ ನಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತಾ ಆಗಲ್ವಾ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾನೆ ಇದ್ದೀರಾ. ನಿಮಗೆ ಇಲ್ಲಿ ನಾನೊಂದು ಕ್ಲಾರಿಟಿಯನ್ನು ಕೊಡ್ತೀನಿ ನೋಡಿ. ನೀವೇನು ತಾಲೂಕು ಪಂಚಾಯತ್ಗೆ ಹೋಗಿ ನೀವು ಒಂದು ತಾಲೂಕು ಪಂಚಾಯತ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹಣ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ಅಕೌಂಟ್ಗೆ ಹಣ ಬಂದು ಜಮಾ ಆಗುತ್ತೆ. ಯಾವ ರೀತಿಯಾಗಿ ಹಣ ಬಂದು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ. ನಿಮಗೆ ಈವರೆಗೂ ಏನಾಗ್ತಿತ್ತು ಅಂದರೆ ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರ ಮೂಲಕ ಹಣ ಬಂದು ಪಾವತಿ ಆದರೆ ಆಗ್ತಿತ್ತು. ಆದರೆ ಇನ್ನು ಮುಂದೆ ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತ್ಗೆ ಹಣ ಪಾವತಿ ಆಗಲಿದೆ. ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದರೆ ಹಣ ಕೊಡ್ತಿತ್ತು, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಿತ್ತು. ಈಗ ಏನು ಬದಲಾವಣೆ ಆಗ್ತಿದೆ ಅಂದರೆ, ಈಗ ಆಲ್ರೆಡಿ ಒಂದು ಹಂತಿನ ಒಂದು ರೌಂಡ್ ಮೀಟಿಂಗ್ ಮುಗಿದಿದ್ದರೆ ಇನ್ನೊಂದು ರೌಂಡ್ ಮೀಟಿಂಗಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕೃತವಾಗಿ ಘೋಷಣೆ ಮಾಡೋದಷ್ಟೇ ಬಾಕಿ ಇದೆ ಸ್ನೇಹಿತರೆ. ಈಗ ಏನಾಗ್ತದೆ ಅಂದರೆ, ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಬಂದ್ಬಿಟ್ಟು ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತ್ಗೆ ಬಂದ್ಬಿಟ್ಟು ಹಣ ಪಾವತಿ ಆಗುತ್ತೆ, ಮತ್ತು ತಾಲೂಕು ಪಂಚಾಯತಿಯಿಂದ ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮಾ ಆಗುತ್ತೆ. ನೀವೇನು ಅಲ್ಲಿ ತಾಲೂಕು ಪಂಚಾಯತ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹಣ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮಗೆ ಈ ರೀತಿಯಾಗಿ ಹಣ ಕೊಡಲ್ಲ. ಆ ರೀತಿಯಾಗಿ ಕೊಡೋಕ್ಕೆ ಹೋದರೆ ಎಷ್ಟೋ ಜನ ಮಹಿಳೆಯರು ಇದ್ದಾರೆ, ತುಂಬ ಕಷ್ಟ ಆಗುತ್ತೆ ಅವರಿಗೇನೆ ನಿಮ್ಮ ಅಕೌಂಟ್ಗೆ ಹಣ ಜಮಾ ಮಾಡ್ತಾರೆ. ಓಕೆನಾ. ಸಾಕಷ್ಟು ಜನ ಕಮೆಂಟಲ್ಲಿ ಪ್ರಶ್ನೆಯನ್ನು ಕೇಳ್ತಿದ್ರು, ನಿಮಗೊಂದು ಕ್ಲಾರಿಫಿಕೇಶನ್ ಸಿಕ್ತು ಅಂದ್ಕೊಳ್ತೀನಿ ಸ್ನೇಹಿತರೆ. ಈಗ ನಿಮಗೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುವುದಕ್ಕೆ ಇನ್ನೂ ಸ್ವಲ್ಪ ದಿನ ಟೈಮ್ ತೆಗೆದುಕೊಳ್ಳುತ್ತೆ. 16ನೇ ಕಂತಿನ ಹಣ ಆಗಿರ್ಬೋದು, 17ನೇ ಕಂತಿನ ಹಣ ಆಗಿರ್ಬೋದು. ಯಾಕೆ ಅಂದರೆ ಈ ಒಂದು ಎಲ್ಲ ಬದಲಾವಣೆಗಳೇ ಮಾಡ್ತಿದ್ದಾರೆ, ಅದರಿಂದ ಸ್ವಲ್ಪ ದಿನ ಟೈಮನ್ನು ತೆಗೆದುಕೊಳ್ಳುತ್ತೆ. ಎಲ್ಲರೂ ಸ್ವಲ್ಪ ದಿನ ವೇಟ್ ಮಾಡಿ ಸ್ನೇಹಿತರೆ. ಮೊದಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ, ಅದರಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಾದರೆ ಹೋದರೆ ಇನ್ನು ಮುಂದೆ ಏನಾಗ್ತಿದೆ ಅಂದರೆ, ನೀವು ಏನು ಮಾಡಬೇಕಾಗುತ್ತದೆ ಅಂದರೆ, ಈಗ ಮುಂದಿನ ದಿನಗಳಲ್ಲಿ ಇವಾಗ ಅಲ್ಲ, ಇನ್ನು ಅಧಿಕೃತ ಘೋಷಣೆ ಬಂದಿಲ್ಲ, ಮುಂದಿನ ದಿನಗಳಲ್ಲಿ ನೀವು ಏನು ಮಾಡಬೇಕಾಗುತ್ತದೆ ಅಂದರೆ, ನಿಮ್ಮ ಒಂದು ತಾಲೂಕು ಪಂಚಾಯತ್ಗೆ ಹೋಗಿ ನಿಮ್ಮದೇ ಏನು ಸಮಸ್ಯೆ ಆಗಿದೆ ನೋಡಿಕೊಂಡು ಹಣ ಬರೋ ರೀತಿ ಮಾಡ್ಕೋಬೇಕಾಗಿರುತ್ತದೆ ಸ್ನೇಹಿತರೆ. ಈ ರೀತಿಯಾಗಿ ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿದ್ರೆ ಕರೆಕ್ಟ್ ಆಗಿರ್ತಿತ್ತು, ಅಂದರೆ ಚೆನ್ನಾಗಿರ್ತಿತ್ತು. ಈಗ ತಾಲೂಕು ಪಂಚಾಯತ್ಗೆ ಹೋದರೆ ಹಣ ಎಲ್ಲ ಅಲ್ಲಿ ತಿಂದು ಹಾಕಿಬಿಡ್ತಾರೆ, ಅವರು ನಮಗೆ ಹಣನೇ ಜಮಾ ಮಾಡಲ್ಲ ಅಂತ ಸಾಕಷ್ಟು ಜನ ಕಮೆಂಟಲ್ಲಿ ಹೇಳ್ತಾನೆ ಇದ್ರು. ಈಗ ನಿಮಗೆ ಅಭಿಪ್ರಾಯ ಏನು ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದರೆ ಬೆಟರ್, ಇಲ್ಲ ಅಂದರೆ ನಿಮಗೆ ತಾಲೂಕು ಪಂಚಾಯತಿಯಿಂದ ನಿಮ್ಮ ಖಾತೆಗಳಿಗೆ ಬಂದರೆ ಬೆಟರ್ ಅನ್ನೋವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಕೆಲವರು ಹೇಳ್ತಾರೆ, ಅವರು ಎಲ್ಲಿಂದಾದರೂ ಕೊಟ್ಕೊಳ್ಳಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೊಡಲಿ, ತಾಲೂಕು ಪಂಚಾಯತಿಂದಾನೇ ಕೊಡಲಿ, ನಮಗೆ ಕರೆಕ್ಟಾಗಿ 2,000 ರೂಪಾಯಿ ಹಣ ಕೊಟ್ಟರೆ ಸಾಕು ಅಂತ ಇನ್ನು ಕೆಲವರು ಕಮೆಂಟ್ ಮುಖಾಂತರ ಹೇಳ್ತಾನೆ ಇದ್ದಾರೆ. ನೀವು ಈ ರೀತಿಯಾಗಿ ಯಾವ ರೀತಿಯಾಗಿ ನಿಮಗೆ ಹಣ ಬರಬೇಕು ಅನ್ನೋಂಥದ್ದನ್ನು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ರೀತಿಯಂತ ಅಪ್ಡೇಟ್ಸ್ ಬಂದಿತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.